Hello children, let's begin today's lesson from 8th standard English. First lesson, a day in the ashram. Let's continue the lesson. So in the last classes I have explained you how these children discuss any point with their teachers and how teachers keenly interested with the boys' questions and answers, and that education will never be dull. That teaching with the students, with the teacher discussion, teachers and student conversation cannot feel the dull. Now let's continue. When in the morning work is over, the boys bath and go to their meal. ಅಂದರೆ ಈ ಮಾರ್ನಿಂಗ್ ಟೀಚರ್ಸ್ ಜೊತೆ ಲೆಸನ್ಸ್ ಡಿಸ್ಕಷನ್ ಆದಮೇಲೆ ಬಾಯ್ಸ್ ಟೇಕ್ ದೇರ್ ಬಾತ್, ಅವರು ಫ್ರೆಶ್ ಆಗಿ ಸೊ ದೇ ಟೇಕ್ ದೇರ್ ಮೀಲ್, ಊಟ ಮಾಡಿಕೊಂಡು ಆಫ್ಟರ್ 2 o'clock, ಅಬೌಟ್ 2 o'clock ಇನ್ ದಿ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗಿನ್ ಅಗೇನ್. ಅನಂತರ 2 o'clock ಆದಮೇಲೆ ಮತ್ತೆ ಕ್ಲಾಸಸ್ ಬಿಗಿನ್ ಆಗುತ್ತೆ. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಫ್ಲಿ ವಿತ್ ದ ಹ್ಯಾಂಡ್ಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಮೈಂಡ್. ಅಂದರೆ ಈಗ ರೀಡಿಂಗ್ ಮಾಡುವಂಥದ್ದಲ್ಲ, ಕೈ ಕೆಲಸ, ಅಂದರೆ ಕೈಯಿಂದ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಆ ಕೆಲಸಗಳಿಂದ ಕ್ಲಾಸಸ್ ನಡೀತಾ ಇತ್ತು. ಫಾರ್ ಎಕ್ಸಾಂಪಲ್, ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟಿಸ್ಡ್, ಕೈಯಿಂದ ಮಾಡೋ ಕೈ ಕೆಲಸಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟರ್ ವೆರಿ ಸೂನ್ ಡಿಸ್ಕವರ್ಡ್. ಯಾರಿಗೆ ಏನು ಇಂಟ್ರೆಸ್ಟು ಅದರಿಂದ ಬೇಗ ನಮಗೆ ಅರ್ಥ ಆಗ್ತಿತ್ತು, ಟೀಚರ್ಸ್ಗಳಿಗೆ ಡಿಸ್ಕವರ್ ಮಾಡಿಬಿಡ್ತಾಯಿದ್ರು ಅವರು. ಸಮ್ ಪ್ರಿಫರ್ ಕಾರ್ಪೆಂಟರಿ, ಆನಂತರ ಕಾರ್ಪೆಂಟರ್ ವರ್ಕ್. ಅದರ್ಸ್ ಪ್ರಿಫರ್ ದ ಮೆಕ್ಯಾನಿಕಲ್ ವರ್ಕ್ ಆ್ಯಂಡ್ ಅದರ್ ಎಂಜಾಯ್ ಸ್ಪಿನ್ನಿಂಗ್, ವೀವಿಂಗ್ ಆ್ಯಂಡ್ ಅದರ್ ಬಿಕಮ್ ದ ಸ್ಕಿಲ್ಡ್ ಡ್ರಾಫ್ಟ್ಮೆನ್ಸ್ ಆರ್ ಪೇಂಟರ್ಸ್ ಆ್ಯಂಡ್ ಅದರ್ಸ್ ವೇರ್ ಮ್ಯೂಸಿಷಿಯನ್. ಯಾರಿಗೆ ಯಾವುದು ಇಷ್ಟ ಅಂದರೆ ಬಡಗಿ ಮಾಡೋದಿರಲಿ, ನೇಕಾರ ಮಾಡೋದಿರಲಿ, ದಾರ ತೆಗೆಯೋದಿರಲಿ, ಚಿತ್ರಕಾರ ಇರಲಿ, ವಿನ್ಯಾಸಕರವಾಗಿರುವ ಬಣ್ಣ ಮಾಡೋದಾಗಿರಲಿ, ಆನಂತರ ಸಂಗೀತಕಾರ, ಇನ್ನೂ ಮುಂತಾದ ಕಲಿಕೆಗಳಲ್ಲಿ ನಡೀತಾ ಇತ್ತು. ಯಾರಿಗೆ ಯಾವುದಾದ್ರು ಇಂಟ್ರೆಸ್ಟ್ ಇತ್ತು ಆ ಥರ. ದೆರ್ ಈಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದಿ ಆಫ್ಟರ್ನೂನ್. ಆಫ್ಟರ್ನೂನ್ ಆದಮೇಲೆ ಬುಕ್ಸ್ ಹಿಡ್ಕೊಂಡು ಲರ್ನ್ ಮಾಡೋದು ತುಂಬ ಕಮ್ಮಿ ಇತ್ತು. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock. 4 o'clockಗೆ ಸ್ಕೂಲ್ ಆಸ್ ಮುಗ್ದೋಗ್ತಾ ಇತ್ತು. ಆ್ಯಂಡ್ ದೆನ್ ದೆರ್ ಈಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಆಫ್ ದಿ ಫುಟ್ಬಾಲ್. ಆನಂತರ ಆಡೋಕ್ಕೆ ಇಷ್ಟ ಆಗ್ತಾಯಿತ್ತು ಅವರಿಗೆ. ಮಧ್ಯಾಹ್ನದ ಸಮಯದಲ್ಲಿ ಪುಸ್ತಕಗಳನ್ನು ಓದು ಬಹಳ ಕಡಿಮೆ ಆಗ್ತಾಯಿತ್ತು. 4 ಗಂಟೆಗಳಿಗೆ ತರಗತಿಗಳು ನಡೀತಾ ಇತ್ತು. ಆನಂತರ ಮಕ್ಕಳೆಲ್ಲ ಮೈದಾನಕ್ಕೆ ಕೂಡಿ ತಮ್ಮ ತಮ್ಮ ಇಷ್ಟದ ಆಟಗಳನ್ನು ಆಡ್ತಾಯಿದ್ರು. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಇನ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಅವ್ರು ಫುಲ್ ಸ್ಪೋರ್ಟ್ಸ್ ಗೇಮ್ಸಲ್ಲಿ ಫೇಮಸ್, ಪ್ರಸಿದ್ಧರಾಗಿದ್ದರು. ಇನ್ ದಿ ಈವ್ನಿಂಗ್ ಅಟ್ ದ ಸನ್ಸೆಟ್ ದೆ ರಿಟರ್ನ್ ಫ್ರಮ್ ದಿ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಅ ಶಾರ್ಟ್ ಟೈಮ್ ಮೆಡಿಟೇಟ್ ಇನ್ ದಿ ಸೈಲೆನ್ಸ್. ಆಟ ಆದಮೇಲೆ ಮತ್ತೆ ಶಾರ್ಟ್ ಟೈಮ್ ಮೆಡಿಟೇಷನ್ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು. ಸೊ ಅಟ್ ನೈಟ್ ಕಮ್ಸ್ fairy tales are told, short dramas are recited, our Gurudeva's song are sung and the different school gatherings are held. ಮತ್ತು ನೈಟ್ ಆದಮೇಲೆ ಏನು ಮಾಡ್ತಾಯಿದ್ರು, ಯಕ್ಷಗಂಧರ್ವ ಮುಂತಾದ ಕಥೆಗಳನ್ನು ಹೇಳೋದಾಗಲಿ, ನಾಟಕಗಳನ್ನು ಅಭಿನಯಿಸೋದಾಗಲಿ, ರವೀಂದ್ರರವರ ಹಾಡುಗಳನ್ನು ಹಾಡೋದು, ವಿವಿಧ ಶಾಲೆಗಳ ಒಕ್ಕೂಟವನ್ನು ನಡೆಸೋದು ಇತ್ಯಾದಿಗಳನ್ನು ಅಲ್ಲಿ ನಡೆಸ್ತಾ ಇದ್ದರು. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ಅಂದರೆ ಫುಲ್ ಡೇ ಆಫ್ ವರ್ಕ್ ಆದಮೇಲೆ ಎಲ್ಲರಿಗೂ ಈಗ ತನ್ನ ವಿಶ್ರಾಂತಿ ತೊಗೊಳ್ಬೇಕಂದ್ರೆ ದೇ ವಾಂಟ್ ಟು ಸ್ಲೀಪ್ ನೌ, ದೇ ನೀಡ್ ಟು ಟೇಕ್ ರೆಸ್ಟ್ ನೌ. ಆ್ಯಂಡ್ ಅಗೇನ್ ದ ಕಾರಿಸ್ಟರ್ಸ್ ಗೋ ಅರೌಂಡ್ ದ ಆಶ್ರಮ್ ಸಿಂಗಿಂಗ್ ದೇಯರ್ ಲಾಸ್ಟ್ ಈವ್ನಿಂಗ್ ಹ್ಯಾಮ್ಸ್. ಮತ್ತು ನೈಟ್ ಏನು ಮಾಡ್ತಾಯಿದ್ರು ಅವರು, ಪುನಃ ದೇವತಾ ಸ್ತುತಿಯನ್ನು ಹಾಡುವ ಗುಂಪಿನವರು ಆಶ್ರಮದ ಸುತ್ತ ಇಂಪಾಗಿ ಹಾಡುತ್ತಾ ಮತ್ತೆ ಹೋಗ್ತಾ ಇದ್ದರು. ಇಲ್ಲಿ ಓದುವ ಮಕ್ಕಳ ಸಂತೋಷವನ್ನು ಅವರ ಮುಖಗಳಲ್ಲೇ ನಮಗೆ ಕಂಡು ಬರ್ತಾಯಿತ್ತು, ಅಷ್ಟು ಖುಷಿ ಆಗ್ತದೆ. ದೇ ಕ್ಯಾನ್ ಬಿ ನೋ ಕ್ವೆಶನ್ ಆ್ಯಸ್ ಟು ಹ್ಯಾಪಿನೆಸ್ ಆ್ಯಸ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಆ ಬಾಯ್ಸಲ್ಲಿರೋ ಹ್ಯಾಪಿನೆಸ್ ಅದು ಅವ್ರ ಮುಖದಿಂದನೇ ಅರ್ಥ ಆಗ್ತಾಯಿತ್ತು ಅಂತ. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ಸ್ ಆ್ಯಂಡ್ ದೇರ್ ಫ್ರೀಡಮ್. ಅವರ ಖುಷಿ ಅವರ ಫೇಸಲ್ಲಿ ಕಾಣಿಸ್ತಾ ಇತ್ತು ಅಂತ. ದೆರ್ ಈಸ್ ನೋ ಫ್ರೀಡರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಇನ್ ಶಾಂತಿನಿಕೇತನ್. ಶಾಂತಿನಿಕೇತನಲ್ಲಿ ಮಕ್ಕಳು ಫ್ರೀ ಅನಿಸೋ ಅಂತ ಯಾವ ಸ್ಕೂಲಲ್ಲೂ ಅನಿಸಲ್ಲ ಅಂತ ಅವರು ಶಾಂತಿನಿಕೇತನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೂ CF Andrews. So hope you have understood and enjoyed this lesson. Thank you children.